Good morning, children. In previous class, we have discussed about measurement ಬಗ್ಗೆ last class ಅಲ್ಲಿ ನಾವು discussion ಮಾಡಿದ್ವಿ. So in this class, we are going to learn basic of geometry. Basic of geometry ಬಗ್ಗೆ ತಿಳ್ಕೊತಾ ಇದ್ದೀವಿ. So ಈ ಲಾಸ್ಟ್ ಅಲ್ಲೆಲ್ಲ ನೀವು ಪ್ರಾಬ್ಲಮ್ಸ್ ಗಳನ್ನ ಮಾಡೋದು. So ಇದನ್ನೇ ನೀವು ಮಾಡ್ಕೊಂಡು ಬಂದಿದ್ದೀರಾ. So ಇಲ್ಲಿ ನಿಮಗೆ ಒಂದು ಚೈನ್ ಸಿಗುತ್ತೆ. So ಇಲ್ಲಿ ಜಿಯೋಮೆಟ್ರಿಗಳ ಬಗ್ಗೆ, ಜಿಯೋಮೆಟ್ರಿ ಒಂದು ಲೈನ್ಸ್ ಗಳ ಬಗ್ಗೆ ಸೊ ಈ ಒಂದು ಕ್ಲಾಸ್ ಅಲ್ಲಿ ನೋಡೋಣ. ಸೊ ಮೊದಲನೇದಾಗಿ ಈ ಒಂದು ಲೆಸನ್ ಅಲ್ಲಿ ನೀವು ಏನೇನೆಲ್ಲ ಕಲಿತೀರಾ ಅಂತ ಹೇಳಿದ್ರೆ ಸೊ ಲೈನ್ಸ್ ಇರ್ಬೋದು, ಹಾಗೆ ಆಂಗಲ್ಸ್, ಹಾಗೆ ಕೈಂಡ್ಸ್ ಆಫ್ ಆಂಗಲ್ಸ್, ಮೆಜರಿಂಗ್ ಆಂಗಲ್ಸ್ ಅಂದ್ರೆ ಆಂಗಲ್ಸ್ ಗಳನ್ನ ಹೇಗೆ ಮೆಜರ್ ಮಾಡೋದು, ಪಾಲಿಗಾನ್, ಟ್ರಯಾಂಗಲ್ ಮತ್ತೆ ಕ್ವಾಡ್ರಿಲೇಟರಲ್, ಹಾಗೇನೆ ಮೋರ್ ಅಬೌಟ್ ಪಾಲಿಗಾನ್ಸ್, ಸರ್ಕಲ್. ಸೊ ಇವುಗಳ ಬಗ್ಗೆ ತಿಳ್ಕೊತೀರಾ ಮತ್ತೆ ಇವುಗಳನ್ನ ಹೇಗೆ ನಾವು ಅಳತೆ ಮಾಡೋದು, ಮೆಜರ್ ಮಾಡೋದು ಹೇಗೆ ಅಂತ ನೋಡ್ತೀವಿ. ಸೊ ಮೊದಲನೇದಾಗಿ ನಿಮ್ಗೆ ಜಾಮಿಟ್ರಿ ಅಂದ ತಕ್ಷಣ ಅಲ್ಲಿ ಲೈನ್ಗಳ ನಿಮ್ಗೆ ಹೆಚ್ಚು ಬರ್ತಕ್ಕಂಥದ್ದು. ಸೊ ಗೆರೆ ಅಥವಾ ಲೈನ್ಸ್ ಬರ್ತದಲ್ಲ. ಸೊ ನೀವು ಮೊದಲಿನ ಆಟ ಆಡ್ಬೇಕಾದ್ರೆ ಅಥವಾ ನಿಮ್ಮ ಒಂದು ಟೆಕ್ಸ್ಟ್ ಬುಕ್ ಎಲ್ಲ ಸುಮ್ಮನೆ ಗೆರೆ ಎಳೆಯೋದು, ಪ್ಲಸ್ ಮೈನಸ್ ಅಥವಾ ಹಿಂಗೆಲ್ಲ ಆಟ ಆಡಿರ್ತಾರೆ. ಸೊ ಆ ಒಂದು ಗೆರೆಗಳನ್ನ ನಾವು ಸೊ ಈ ಒಂದು ಲೆಸನ್ ಅಲ್ಲಿ ಸೊ ಒಂದೊಂದು ಹೆಸರಿಂದ ಕರಿತೀವಿ, ಜೊತೆಗೆ ಅದನ್ನ ಒಂದೊಂದು ರೀತಿಯಿಂದ ಬಳಕೆ ಮಾಡ್ಕೊತೀವಿ. ಸೊ ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಇಂಟರ್ಸೆಕ್ಟಿಂಗ್ ಲೈನ್. ಇಂಟರ್ಸೆಕ್ಟಿಂಗ್ ಲೈನ್ಸ್. ಏನು ಇಂಟರ್ಸೆಕ್ಟಿಂಗ್ ಲೈನ್ ಅಂದ್ರೆ ವಾಟ್ ಈಸ್ ಇಂಟರ್ಸೆಕ್ಟಿಂಗ್ ಲೈನ್? ವೆನ್ ಟೂ ಲೈನ್ಸ್ ಕ್ರಾಸ್ ಈಚ್ ಅದರ್ ದೇ ಆರ್ ಕಾಲ್ಡ್ ಇಂಟರ್ಸೆಕ್ಟಿಂಗ್ ಲೈನ್ಸ್. ಏನು ವೆನ್ ಟೂ ಲೈನ್ಸ್, ಏನು ಟೂ ಲೈನ್ಸ್? ಸೊ ಇಲ್ಲಿ ನೋಡಿ, ಇದು ಒಂದು ಲೈನ್ ಹೌದಾ? ಸೊ ಲೈನ್ ಇದೊಂದು ಲೈನು, ಸೊ ಇದು ಒಂದು ಲೈನ್. ಸೊ ಇಲ್ಲಿ ಎಷ್ಟು ಲೈನ್ಸ್ ಇದೆ? ಟೂ ಲೈನ್ಸ್ ಇದೆ. ಸೊ ಇದಕ್ಕೆ ನಾನು ಎ ಬಿ, ಸೊ ಇದು ಒನ್ ಲೈನ್. ಎ ಕಂಟಿನ್ಯೂಸ್ ಆದ್ಮೇಲೆ ಅದು ಬಿ ಇದೆ ಅಂದ್ರೆ ಇದೆರಡು ಒನ್ ಲೈನ್. ಸಿ ಡಿ, ದಿಸ್ ಇಸ್ ಅನದರ್ ಲೈನ್. ಸೊ ನೆಕ್ಸ್ಟ್ ಓ A, B and C, D intersect at O. So ಇಲ್ಲಿ ನೋಡಿ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂದ್ರೆ ಇದೆ. ಏನ್ ಇಂಟರ್ಸೆಕ್ಟಿಂಗ್ ಲೈನ್ ಅಂತಂದ್ರೆ when two lines cross each other they are called intersecting line. ಯಾವಾಗ ಎರಡು ಲೈನ್ಗಳು ಒಂದನ್ನೊಂದು ಛೇದಿಸಿ ಚಲಿಸ್ತಾವೋ ಅದನ್ನ ನಾವು ಇಂಟರ್ಸೆಕ್ಟಿಂಗ್ ಅಂದ್ರೆ ಒಂದ್ ಲೈನ್ ಹೋಗಿದೆ, ಆ ಲೈನ್ ಅನ್ನ ಮತ್ತೊಂದು ಲೈನ್ ಏನ್ ಮಾಡಿದೆ, ಒಂದು ಪಾಯಿಂಟ್ ಅಲ್ಲಿ, ಸೊ ಈ ಒಂದು ಪಾಯಿಂಟ್ ಏನ್ ಮಾಡಿದೆ, ಛೇದಿಸಿದೆ, ಅದ್ರ ಮೇಲ್ಗಡೆ ಹೋಗಿದೆ ಅಲ್ವಾ. ಸೊ ಈ ಒಂದು ಪಾಯಿಂಟ್ ಅಲ್ಲಿ ಈ ಒಂದು ಲೈನ್ ಎ ಮತ್ತು ಬಿ ಅನ್ನ ಓ ಅನ್ನೋಂಥ ಪ್ಲೇಸ್ ಅದು ಮೀಟ್ ಆಗಿದೆ. ಸೊ ಈ ಒಂದು ಡಾಟ್ ಇದೆಯಲ್ಲ ಇದನ್ನ ನಾವು ಓ ಅಂತ ಕರಿತೀವಿ. ವಾಟ್ ವಿ ಕಾಲ್ ಓ. ದ ಪಾಯಿಂಟ್ ಅಟ್ ವಿಚ್ ದೇ ಕ್ರಾಸ್ ಇಟ್ಸ್ ಓ. ನೋಡಿ, ಯಾವ ಒಂದು ಪ್ಲೇಸ್ ಅಲ್ಲಿ ಅದು ಕ್ರಾಸ್ ಮಾಡುತ್ತೋ ಅದನ್ನ ನಾವು ಓ ಅಂತ ಕರಿತೀವಿ. ಓ ಇಸ್ ಕಾಲ್ಡ್ ದಿ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್. ಸೊ ಈ ಒಂದು ಓ ಅಂತಕ್ಕಂಥದ್ದು ಎಲ್ಲಿ ಛೇದಿಸಿದೆಯೋ ಆ ಒಂದು ಪ್ಲೇಸ್ ನಾವು ಇಂಟರ್ಸೆಕ್ಷನ್ ಅಂತ ಓದ್ತೀವಿ. ಎ ಬಿ ಅಂಡ್ ಸಿ ಡಿ, ಎ ಬಿ ಅಂಡ್ ಸಿ ಡಿ ಇಂಟರ್ಸೆಕ್ಟ್ ಅಟ್ ಓ. ಎ ಮತ್ತೆ ಬಿ, ಎ ಬಿ ಮತ್ತೆ ಡಿ ಸಿ ಇರ್ತಕ್ಕಂಥ ಲೈನ್ಸ್ ಗಳು ಓ ಅನ್ನೋ ಪ್ಲೇಸ್ ಅಲ್ಲಿ ಇಂಟರ್ಸೆಕ್ಟ್ ಆಗಿದೆ ಅಂತ ಸೊ ಇದು ನಾವು ಹೇಳ್ತೀವಿ. ಸೊ ಇದನ್ನ ಎಂತ ಕರಿತೀವಿ? ಇಂಟರ್ಸೆಕ್ಟಿಂಗ್ ಲೈನ್. ಸೊ ಇಂಟರ್ಸೆಕ್ಟಿಂಗ್ ಲೈನ್ ಅಂದ್ರೆ ಒಂದರೊಂದು ಛೇದಿಸ್ತಕ್ಕಂಥದ್ದು, ಒಂದು ಲೈನ್ ಅನ್ನ ಮತ್ತೊಂದು ಲೈನ್ ಏನ್ ಮಾಡಿದೆ, ಛೇದಿಸಿದೆ. ಸೊ ಅದನ್ನು ಇಂಟರ್ಸೆಕ್ಟ್ ಲೈನ್ ಅಂತ ಕರಿತೀವಿ. ಹಾಗೇನೆ ಸೊ ನೆಕ್ಸ್ಟ್ ಒನ್ ಬಂದು ಪ್ಯಾರಲಲ್ ಲೈನ್ಸ್ ಅಂತ. ಸೊ ಏನು ಪ್ಯಾರಲಲ್ ಲೈನ್ಸ್ ಅಂದ್ರೆ lines which never meet and always remain at an equal distance from each other are called parallel lines. ಅಂದ್ರೆ ಯಾವ ಎರಡು ಗೆರೆಗಳು ಒಂದನ್ನೊಂದು ಸಂಧಿಸದೆ, ಒಂದನ್ನೊಂದು ಛೇದಿಸ್ತೇನೆ, ಎರಡು ನಾವು ಎಷ್ಟೇ ದೂರ ಹೇಳಿದ್ರು ಒಂದಕ್ಕೊಂದು ಛೇದಿಸಲ್ಲ. ನೋಡಿ, ಸೊ ಎರಡು ಒಂದು ನಿರ್ದಿಷ್ಟ ಅಳತೆನಲ್ಲಿ, ಸೊ ಇದನ್ನ ಹೇಳ್ಕೊಂಡು ಹೋಗಿ ಇದನ್ನ ಹೇಳ್ಕೊಂಡು ಹೋಗಿ ಒಂದಕ್ಕೊಂದು ಛೇದಿಸ್ತಾ ಇದೆಯಾ? ಇಲ್ಲ. ಸೊ ಅದನ್ನ ನಾವು ಎಂತ ಕರಿತೀವಿ? ಪ್ಯಾರಲಲ್ ಲೈನ್ಸ್. ಇಂಟರ್ಸೆಕ್ಟಿಂಗ್ ಅಂದ್ರೆ ಏನಾಗುತ್ತೆ, ಸೊ ಒಂದ್ ಲೈನ್ ಈಗ ಹೋಗಿರುತ್ತೆ, ಸೊ ಅದ್ರ ಮೇಲೆ ಮತ್ತೊಂದು ಲೈನ್ ಬಂದಾಗ ಏನಾಗುತ್ತೆ, ಸೊ ಇಲ್ಲಿ ಛೇದಿಸಿದೆ, ಹೌದಲ್ವಾ? ಸೊ ಅದನ್ನ ನಾವು ಇಂಟರ್ಸೆಕ್ಟ್ ಅಂತ ಕರಿತೀವಿ. ಬಟ್ ಈ ಒಂದು ಪ್ಯಾರಲಲ್ ಅಲ್ಲಿ ಸೊ ಒಂದಕ್ಕೊಂದು ಗೆರೆಗಳು, ಎರಡು ಗೆರೆಗಳು ಇರುತ್ತೆ, ಆ ಎರಡು ಗೆರೆಗಳು ಒಂದನ್ನೊಂದು ಛೇದಿಸೋದಿಲ್ಲ. ನೀವು ಎಷ್ಟೇ ದೂರ ಎಳ್ಕೊಂಡೋದ್ರು ಸೊ ಸೇಮ್ ಡಿಸ್ಟೆನ್ಸ್ ಹೋಗುತ್ತೆ. ಸೊ ಅದನ್ನ ನಾವು ಪ್ಯಾರಲಲ್ ಲೈನ್ಸ್ ಅಂತ ಕರಿತೀವಿ. ಸೊ ಇದು ಪಿ ಕ್ಯೂ ಅಂಡ್ ಆರ್ ಎಸ್.
ಸರಿ ಎಕ್ಸಾಂಪಲ್ ತಗೊಂಡಿದ್ದೀನಿ. ಜೊತೆಗೆ ದ ಜಿಯೋಮೆಟ್ರಿಕ್ ಸಿಂಬಲ್ ಫಾರ್ ಪ್ಯಾರಲಲ್ ಲೈನ್ಸ್ ಈಸ್, ಸೊ ಈ ಒಂದು ಪ್ಯಾರಲಲ್ ಲೈನ್ಸ್ ಅನ್ನ ತೋರಿಸೋದಕ್ಕೆ ನಾವು ಬಳಸ್ತಕ್ಕಂಥ ಸಿಂಬಲ್ ಇದು. ಸೊ ಇದು ಬರೆದ್ರೆ ಅದು ಪ್ಯಾರಲಲ್ ಲೈನ್ಸ್ ಅಂತ. ಪಿ ಕ್ಯೂ ಪ್ಯಾರಲಲ್ ಆರ್ ಎಸ್, ಪಿ ಕ್ಯೂ ಪ್ಯಾರಲಲ್ ಆರ್ ಎಸ್ ಅಂತ ನಾವು ಅದನ್ನ ತೋರಿಸ್ತೀವಿ. ಸೊ ಈ ರೀತಿ ಸಿಂಬಲ್ ಇದ್ರೆ ಪಿ ಕ್ಯೂ ಆರ್ ಎಸ್ ಅಂತಕ್ಕಂಥದ್ದು ಎರಡು ಗೆರೆಗಳು ಛೇದಿಸಿಲ್ಲ, ಎಲ್ಲೂ ಸೇರಿಲ್ಲ, ಎರಡು ಈಕ್ವಲ್ ಹೋಗಿದೆ ಅಂತಕ್ಕಂಥದ್ದನ್ನ ತೋರಿಸುತ್ತೆ. ಇಟ್ಸ್ ಸಿಂಬಲ್ ಆಫ್ ಪ್ಯಾರಲಲ್ ಲೈನ್ಸ್. ಮತ್ತೆ ಇಂಟರ್ಸೆಕ್ಟಿಂಗ್ ಸಹ ಒಂದು ಸಿಂಬಲ್ ಇದೆ. ಏನದು ಸಿಂಬಲ್ ಅಂತ ಹೇಳಿದ್ರೆ ಸೊ ಅದನ್ನ ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ನೋಡಿ, ಅದನ್ನ ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಾಕಿ ನೋಡ್ಬೋದು. ಸೊ ನೆಕ್ಸ್ಟ್ ಒನ್ ಪರ್ಪೆಂಡಿಕ್ಯುಲರ್ ಲೈನ್ಸ್ ಅಂತ. ಪರ್ಪೆಂಡಿಕ್ಯುಲರ್ ಲೈನ್ಸ್ ಏನು, ವಾಟ್ ಈಸ್ ಪರ್ಪೆಂಡಿಕ್ಯುಲರ್ ಲೈನ್ಸ್ ಅಂತ ಹೇಳಿದ್ರೆ ಲೈನ್ಸ್ ದಟ್ ಮೀಟ್ ಆರ್ ಕ್ರಾಸ್ ಅಟ್ ರೈಟ್ ಆಂಗಲ್ಸ್ ಆರ್ ಕಾಲ್ಡ್ ಪರ್ಪೆಂಡಿಕ್ಯುಲರ್ to one another. The geometric symbol for perpendicular is, so this is the symbol. So ಏನು ಅಂತ ಹೇಳಿದ್ರೆ ಪರ್ಪೆಂಡಿಕ್ಯುಲರ್ ಲೈನ್ ಅಂದ್ರೆ ಸೊ ಒಂದು ಗೆರೆಯನ್ನ ಅಥವಾ ಒಂದು ರೈಟ್ ಆಂಗಲ್ ಇರ್ತಕ್ಕಂಥದನ್ನ ಮತ್ತೊಂದು ಗೆರೆ ಏನ್ ಮಾಡಿದೀನಿ ಛೇದಿಸಿದೆ ಅಂತ ಟಚ್ ಮಾಡ್ಕೊಂಡು ಹೋಗಿದೆ, ಹೌದಲ್ವಾ? ಸೊ ಈ ಟಚ್ ಮಾಡ್ಕೊಂಡು ಹೋಗಿದೆ ಈ ಒಂದು ಲೈನ್ ಅನ್ನ, ಎಕ್ಸ್ ಅಂತಕ್ಕಂಥ ಒಂದು ಲೈನ್ ಅನ್ನ ವೈ ಝೆಡ್ ಅನ್ನೋ ಲೈನ್ ಏನ್ ಮಾಡಿದೆ ಅದು ಟಚ್ ಮಾಡಿ ಹೋಗಿದೆ. ಸೊ ಅಂತದನ್ನ ನಾವು ಏನಂತ ಕರಿತೀವಿ, ಪರ್ಪೆಂಡಿಕ್ಯುಲರ್ ಲೈನ್ಸ್ ಅಂತ. ಸೊ ಇದು ಎಕ್ಸ್ ಅಂತಕ್ಕಂಥದ್ದು ವೈ ಝೆಡ್ ಅನ್ನೋ ಒಂದು ಲೈನ್ ಅನ್ನ ಟಚ್ ಮಾಡಿರೋ ಅಥವಾ ಛೇದಿಸಿರುವಂತ ಈ ಒಂದು ಪ್ಲೇಸ್ ಅನ್ನ ನಾವು ಓ ಅಂತ ಕರಿತೀವಿ. ನೋಡಿ, ಎಕ್ಸ್ ಓ ಪರ್ಪೆಂಡಿಕ್ಯುಲರ್ ವೈ ಝೆಡ್. ಸೊ ಇದನ್ನ ನಾವು ಪರ್ಪೆಂಡಿಕ್ಯುಲರ್ ಲೈನ್ಸ್ ಅನ್ನ ತೋರಿಸೋದಕ್ಕೆ ಬಳಸ್ತಕ್ಕಂಥ ಸಿಂಬಲ್ ಯಾವುದು? ಸೊ ಇದೆ ಸಿಂಬಲ್. ಸೊ ಇದು ರೈಟ್ ಆಂಗಲ್ ಇದೆ, ಯಾವ್ದಾದ್ರು 90 ಡಿಗ್ರಿ ಇದೆ. ಸೊ ಇದು ನಾವು ಪರ್ಪೆಂಡಿಕ್ಯುಲರ್ ಲೈನ್ಸ್ ಅಂತ ಕರಿತೀವಿ. ಹಾಗೆ ಎಕ್ಸರ್ಸೈಸ್ 2.1 ನಲ್ಲಿ ಪೇಜ್ ನಂಬರ್ 16, ಪೇಜ್ ನಂಬರ್ 16 ಅಲ್ಲಿ ನಿಮಗೆ ಎಕ್ಸರ್ಸೈಸ್ ನಂಬರ್ 2.1 ಅಲ್ಲಿ ಕೆಲವೊಂದು ಐಡೆಂಟಿಫೈ ದಿ ಟೈಪ್ ಆಫ್ ಲೈನ್ಸ್ ಗಿವನ್ ಬಿಲೋ ಅಂತ ಕೊಟ್ಟಿದ್ದಾರೆ. ಕೆಲವೊಂದು ಲೈನ್ಸ್ ಗಳನ್ನ ಕೊಟ್ಟಿದ್ದಾರೆ. ಆ ಒಂದು ಲೈನ್ಸ್ ಗಳನ್ನ ನೀವು ಯಾವ ಒಂದು ವಿಧಾನಕ್ಕೆ ಬರುತ್ತೆ ಅನ್ನೋದನ್ನ ನೀವು ಅದನ್ನ ಫೈಂಡ್ ಔಟ್ ಮಾಡಿ. ಸೊ ಆ ಒಂದು ಕೆಳಗಡೆ ಡ್ಯಾಶ್ ಕೊಟ್ಟಿದ್ದಾರೆ, ಸೊ ಅದನ್ನ ಫಿಲ್ ಮಾಡಿ. ಸೊ ಮೊದಲನೇ ಹೇಳ್ಕೊಡ್ತೀನಿ ನೋಡಿ. ಸೊ ಆಲ್ರೆಡಿ ಹೇಳ್ಕೊಟ್ಟೆ ನಾನು ಅಲ್ವಾ? ಸೊ ಯಾವ್ದು ಬರುತ್ತೆ ಇದು? ಇಟ್ಸ್ ಎ ಇಂಟರ್ಸೆಕ್ಟಿಂಗ್ ಲೈನ್. ಸೊ ನೆಕ್ಸ್ಟ್ ಒನ್ ನೋಡಿ, ಎರಡು ಸ್ಟ್ರೈಟ್ ಲೈನ್ ಕೊಟ್ಟಿದ್ದಾರೆ. ಸೊ ಇದು ಯಾವ್ದಕ್ಕೆ ಬರುತ್ತೆ? ಪ್ಯಾರಲಲ್ ಲೈನ್. ಪ್ಯಾರಲಲ್ ಲೈನ್ಸ್. ಹಾಗೇನೆ ನೆಕ್ಸ್ಟ್ ಒನ್ ನೋಡಿ, ಸೊ ನೆಕ್ಸ್ಟ್ ಒನ್. ಸೊ ಈ ರೀತಿ ಎರಡು ಸ್ಟ್ರೈಟ್ ಲೈನ್ಸ್ ಅನ್ನು ಕೊಟ್ಟಿದ್ದಾರೆ. ಇದು ಸಹ ಯಾವ್ದಕ್ಕೆ ಬರುತ್ತೆ? ಇಟ್ಸ್ ಆಲ್ಸೋ ಪ್ಯಾರಲಲ್ ಲೈನ್. ಇಟ್ಸ್ ಆಲ್ಸೋ ಪ್ಯಾರಲಲ್ ಲೈನ್ಸ್. ಹಾಗೆ ನೆಕ್ಸ್ಟ್ ಒನ್ ಇಮೇಜ್ ನೋಡಿ. ಸೊ ಈ ರೀತಿ ಕೊಟ್ಟಿದ್ದಾರೆ, ಹೌದಲ್ವಾ? ಸೊ ಇದು ಯಾವ್ದಕ್ಕೆ ಬರುತ್ತೆ? ಪರ್ಪೆಂಡಿಕ್ಯುಲರ್ ಲೈನ್ಸ್, ಹೌದಾ? ಪರ್ಪೆಂಡಿಕ್ಯುಲರ್ ಲೈನ್ಸ್. ಬಿ ಮೇಲೆ ನೋಡಿ, ಇಲ್ಲಿ ಸ್ಪೇಸ್ ಬಿಲೋ ಡ್ರಾ ಅಂತ ಕೊಟ್ಟಿದ್ದಾರೆ. ಇನ್ ಸ್ಪೇಸ್ ಬಿಲೋ ಡ್ರಾ. ಸೊ ಅಲ್ಲಿ 3 ಕ್ವಶನ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಆ ಕ್ವಶನ್ಸ್ ಅಲ್ಲಿ ಅವ್ರು ಕೆಲವೊಂದು ಲೆಟರ್ಸ್ ಗಳಲ್ಲಿ ನಾವೇನ್ ಇಲ್ಲಿವರೆಗೂ ಕಲ್ತಿದ್ವೋ, ಸೊ ಈ ಒಂದು ಇಂಟರ್ಸೆಕ್ಟಿಂಗ್ ಇರ್ಬೋದು, ಪ್ಯಾರಲಲ್ ಲೈನ್ ಇರ್ಬೋದು, ಹಾಗೆ ಪರ್ಪೆಂಡಿಕ್ಯುಲರ್, ಆ ಒಂದು ಶೇಪ್ ಅಲ್ಲಿ ಬರ್ತಕ್ಕಂತಹ ಆಲ್ಫಾಬೆಟ್ ಒಂದು ಸಂಖ್ಯೆಗಳ ಆಲ್ಫಾಬೆಟ್ಸ್ ಎಲ್ಲ ಬರೀರಿ ಅಂತ ಕೊಟ್ಟಿದ್ದಾರೆ. ಸೊ ಮೊದಲೇ ನೋಡಿ, 3 letters of alphabet that have parallel lines. ಪ್ಯಾರಲಲ್ ಲೈನ್ಸ್ ಗೆ ಬರ್ತಕ್ಕಂತಹ ಆಲ್ಫಾಬೆಟ್ ನ ನಂಬರ್ ಗಳನ್ನ ಆಲ್ಫಾಬೆಟ್ ಲೆಟರ್ಸ್ ಗಳನ್ನ ಬರೀರಿ ಅಂತ ಹೇಳಿದ್ದಾರೆ. ಸೊ ನೀವು ಪ್ಯಾರಲಲ್ ಲೈನ್ಸ್ ಅಂದಾಗ ಅಪ್ ಟು ಎ ಇಂದ ಝೆಡ್ ವರೆಗೆ ನೀವು ABCD ನ ಬರ್ಕೊಳ್ಳಿ.
ಕ್ಯಾಪ್ಸ್ ಅಲ್ಲಿ ABCD ಅನ್ನ ಬರ್ಕೊಳ್ಳಿ. ಸೊ ಅದರಲ್ಲಿ ನೋಡಿ ಯಾವ್ದು ಹೋಲಿಕೆ ಆಗುತ್ತೆ ಪ್ಯಾರಲಲ್ ಲೈನ್ಗೆ ಅಂತ. ಸೊ ನೀವು ನೋಡಿ. ಸೊ ಅದ್ರಲ್ಲಿ ಯಾವ್ದು ಬರುತ್ತೆ ಅಂದ್ರೆ N H ಮತ್ತೆ M. ಸೊ ಇದು ಪ್ಯಾರಲಲ್ ಲೈನ್ಗೆ ಬರ್ತಕ್ಕಂಥದ್ದು. ಸೊ ಹಾಗೇನೆ ಸೆಕೆಂಡ್ ಒನ್ ನೋಡಿ. ಸೆಕೆಂಡ್ ಒನ್ಗೆ 3 letters have perpendicular lines. ನಿಮ್ಮ ಒಂದು ಆಲ್ಫಾಬೆಟ್ ಲೆಟರ್ಸ್ ಅಲ್ಲಿ 3 ಲೆಟರ್ಸ್ಗಳು ಪರ್ಪೆಂಡಿಕ್ಯುಲರ್ ಲೈನ್ಸ್ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಯಾವ್ದು ಅಂತ ಹೇಳಿದ್ರೆ ELT ಅಂತ ಬಂದಿದ್ದು ನೋಡಿ, ಪರ್ಪೆಂಡಿಕ್ಯುಲರ್ ಲೈನ್ಸ್ ಬರುತ್ತಲ್ವಾ ಇದು. ಸೊ ಹಾಗೆ ನೆಕ್ಸ್ಟ್ ಒನ್ ನೋಡಿ, 1 letter that has intersecting. ಈ ಒಂದು A ಇಂದ Z ಅಲ್ಲಿ ಬರ್ತಕ್ಕಂಥ ಒಂದು ಲೆಟರ್ ಅಲ್ಲಿ ಈ ಒಂದು ಇಂಟರ್ಸೆಕ್ಟಿಂಗ್ ಬರುತ್ತೆ. ಯಾವುದು? ಸೊ ಯೋಚನೆ ಮಾಡಿ, X ಅಲ್ವಾ, ಇದು ಇಂಟರ್ಸೆಕ್ಟಿಂಗ್ ಆಗುತ್ತೆ. ಸೊ ಇದು ನಾವು ಇಂಟರ್ಸೆಕ್ಟಿಂಗ್ ಲೈನ್ಸ್ಗೆ ಎಕ್ಸಾಂಪಲ್ ಆಗಿ ಕೊಡಬಹುದು. ಸೊ ಹಾಗೆ ನೆಕ್ಸ್ಟ್ ಮೇನ್ ನೋಡಿ, ಸಿ ನಲ್ಲಿ ನೇಮ್ ದಿ ಕೈಂಡ್ಸ್ ಆಫ್ ಲೈನ್ಸ್ ಫಾರ್ ದಿ ಫಾಲೋಯಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಅಲ್ಲಿ ಕೆಲವೊಂದು ನಮ್ಮ ಸುತ್ತಮುತ್ತಲೇ ಇರ್ತಕ್ಕಂತಹ ಕೆಲವೊಂದು ಆಬ್ಜೆಕ್ಟ್ಸ್ ಗಳನ್ನ ಕೊಟ್ಟು, ಸೊ ಅದನ್ನ ಈ ಒಂದು ಪರ್ಪೆಂಡಿಕ್ಯುಲರ್ ಇರ್ಬೋದು, ಇಂಟರ್ಸೆಕ್ಟಿಂಗ್ ಇರ್ಬೋದು, ಪ್ಯಾರಲಲ್ಗೆ ಎಕ್ಸಾಂಪಲ್ ಯಾವ್ದು ಬರುತ್ತೆ ಅಂತ ಹೇಳಿ ಅಂತ ಕೊಟ್ಟಿದ್ದಾರೆ. ಸೊ ಮೊದಲನೇದಾಗಿ ರೈಲ್ವೆ. ಸೊ ರೈಲ್ವೆ ಒಂದು ಟ್ರ್ಯಾಕ್ ಅನ್ನ ನೋಡಿದ್ರೆ ನೀವು ಅದು ಯಾವ್ದಕ್ ಬರುತ್ತೆ? ಸೊ ಅದು ಪ್ಯಾರಲಲ್ ಬರುತ್ತೆ, ಹೌದಲ್ವಾ? ಸೊ ರೈಲ್ವೆ ಹಳಿ ಸ್ಟ್ರೈಟ್ ಇದೆ ಅಲ್ವಾ? ಸೊ ಎಲ್ಲೂ ಸೇರಲ್ಲ. ಸೊ ಅದನ್ನ ನಾವು ಕೇಳ್ಬೇಕು, ಪ್ಯಾರಲಲ್ಗೆ ಹೇಳ್ತೀವಿ. ಸೊ ಹಾಗೆ ನೆಕ್ಸ್ಟ್ ಒನ್ ಕ್ರಾಸ್ ರೋಡ್. 2 ರೋಡ್ಗಳು ಕ್ರಾಸ್ ಮಾಡುತ್ತಲ್ಲ, ಸೊ ಅದು ಯಾವ್ದಕ್ ಬರುತ್ತೆ? ಇಂಟರ್ಸೆಕ್ಟಿಂಗ್. ಸೊ ಇದು ಒಂದು ರೋಡ್ ಈಗ ಹೋಗಿರುತ್ತೆ, ಸೊ ಮತ್ತೊಂದು ರೋಡ್ ಯಾವುದು ಈ ಕಡೆ ಕ್ರಾಸ್ ಆಗುತ್ತೆ. ಸೊ ಅದನ್ನ ನಾವು ಇಂಟರ್ಸೆಕ್ಟಿಂಗ್ ಅಂತ ಹೇಳ್ಬೋದು. ಹಾಗೆ ದ ಸೈಡ್ಸ್ ಆಫ್ ಎ ಸ್ಟ್ರೈಟ್ ರೋಡ್. ಸ್ಟ್ರೈಟ್ ರೋಡ್ ಇದೆ ಒಂದು, ಯಾವುದೋ ಒಂದು ಸ್ಟ್ರೈಟ್ ರೋಡ್ ಇದೆ. ಸೊ ಅದನ್ನ ಯಾವ್ದಕ್ಕೆ ಕೊಡ್ತೀವಿ? ಇದು ಯಾವ ಟೈಪ್ ಬರುತ್ತೆ? ಪ್ಯಾರಲಲ್ಗೆ ಬರುತ್ತೆ, ಹೌದಲ್ವಾ? ಸೊ ಇದು ಪ್ಯಾರಲಲ್ಗೆ. ಹಾಗೇನೆ ಎ ವಿಕೆಟ್ ಅಂಡ್ ದಿ ಗ್ರೌಂಡ್. ಎ ವಿಕೆಟ್ ಅಂಡ್ ಗ್ರೌಂಡ್. ಸೊ ಇದು ಯಾವ್ದಕ್ಕೆ ಬರುತ್ತೆ? ಪರ್ಪೆಂಡಿಕ್ಯುಲರ್. 4th ಒನ್ಗೆ ಪರ್ಪೆಂಡಿಕ್ಯುಲರ್ ಬರುತ್ತೆ. ಸೊ ಹಾಗೇನೆ ನೆಕ್ಸ್ಟ್ ಎ ಕ್ರಾಸ್. ಸೊ ಯಾವ್ದೊಂದು ರಸ್ತೆ ಇರ್ಬೋದು ಅಥವಾ ರೈಲ್ವೆ ಟ್ರ್ಯಾಕ್ ಇರ್ಬೋದು. ಕೆಲವೊಂದ್ ಕಡೆ ರೈಲ್ವೆ ಟ್ರ್ಯಾಕ್ ಏನಾಗಿರುತ್ತೆ, ಸೊ ಕೆಲವೊಂದ್ ಕಡೆ ಜಾಯಿನ್ ಆಗಿರುತ್ತೆ. ಸೊ ಅಂತದಲ್ಲ ಯಾವ್ದು ಬರುತ್ತೆ ಅಂತ ಹೇಳಿದಾಗ ಇಂಟರ್ಸೆಕ್ಟಿಂಗ್ ಲೈನ್ಗೆ ಬರುತ್ತೆ. ಸೊ ಅದನ್ನ ನೀವೇ ನೋಡಿ ಫಿಲ್ ಮಾಡಿ. ನಾನು ಜಸ್ಟ್ ನಿಮ್ಗೆಲ್ಲ ಹೇಳ್ಕೊಡ್ತೀನಿ, ಇವಾಗ ನೀವು ಅದನ್ನ ನೋಡ್ಕೊಂಡು ಸೊ ಈ ವಿಡಿಯೋ ನೋಡಾದ್ಮೇಲೆ ಆ ಒಂದು ಡ್ಯಾಶಸ್ ಗಳನ್ನ ಫಿಲ್ ಮಾಡಿ. ಸೊ ಹಾಗೇನೆ ನೆಕ್ಸ್ಟ್ ಒನ್ ಪೇಜ್ ನಂಬರ್ 17 ನೋಡಿ, ಆಂಗಲ್ಸ್ ಬಗ್ಗೆ ಕೊಟ್ಟಿದ್ದಾರೆ. When 2 rays start from a common point and move in different direction, they form an angle at the common end point. Example ಗೆ so PQR ಅಂತ ಅಲ್ಲಿ ಒಂದು ಡಯಾಗ್ರಾಮ್ ಅನ್ನ ಕೊಟ್ಟಿದ್ದಾರೆ. ಸೊ ಆಂಗಲ್ ಅಂದ್ರೆ ಏನು? ಸೊ ಆಂಗಲ್ ಮೀನ್ಸ್ ಕೋನ ಅಂತ ಕರಿತೀವಿ ಕನ್ನಡದಲ್ಲಿ. ಕೋನ ಅಂತ ಲೈನ್ ಕನ್ನಡದಲ್ಲಿ ಕರೆದ್ರೆ ಸೊ ಹೀಗಿರ್ಬೋದು. ಸೊ ಈ ರೀತಿಯಲ್ಲಿ ಅಥವಾ ಹೀಗೆ. ಸೊ ಇದೆಲ್ಲವನ್ನು ನಾವು ಆಂಗಲ್ಸ್ ಅಂತ ಕರಿತೀವಿ. ಇಷ್ಟಕ್ಕೆ ಎನಿಸ್ತೀನಿ ನಾನು, ಆಗಲ್ಲ.